ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಬೇಟೆಗಾರನೊಬ್ಬ ವಾಸವಾಗಿದ್ದ. ಅವನು ತುಂಬ ಹಸಿವಿನಿಂದ ಮತ್ತು ಕಷ್ಟದಿಂದ ಬಡತನದಿಂದ ಇದ್ದ. ಆದರೂ ಕೂಡ ಅವನಿಗೆ ಶಿವನ ಭಕ್ತಿಯಲ್ಲಿ ಯಾವುದೇ ಥರದ ಕಡಿಮೆ ಇರಲಿಲ್ಲ. ಶಿವನ ಮೇಲಿನ ಭಕ್ತಿ ತುಂಬ ಸ್ಪಷ್ಟವಾಗಿತ್ತು. ಅಂತಹ ವ್ಯಕ್ತಿ ಒಂದು ದಿನ ತನ್ನ ಕುರಿಗಳನ್ನು ಮತ್ತು ಮೇಕೆಗಳನ್ನು ಮೇಯಿಸಿಕೊಂಡು ಕಾಡಿನಲ್ಲಿ ಮನೆಗೆ ದಾರಿ ಗೊತ್ತಾಗ್ತಾ ಇಲ್ಲ. ದಟ್ಟವಾದಂಥ ಒಂದು ಅಡವಿ, ಚಂದ್ರನ ಬೆಳಕಿನ ಕಿರಣಗಳ ಮಧ್ಯೆ ಅವನು ಕಾಡು ಮೃಗಗಳ ಭಯಕ್ಕೆ ಅಂಜಿ ಭಯದಿಂದ ಒಂದು ಜಾಗಕ್ಕೆ ತಲುಪಿದ. ಆ ಬೇಟೆಗಾರನ ಮುಖ ಸೋತಿತ್ತು, ಭಯದಿಂದ ಕೂಡಿದ್ದ ಮತ್ತು ಕೈಯಲ್ಲಿದ್ದ ಬಿಲ್ವ ಪತ್ರೆಗಳನ್ನು ಕೆಳಗಿಳಿದು ಮೇಲೆ ನೋಡ್ತಾನೆ. ಅವನಿಗೆ ಬಿಲ್ವ ಪತ್ರೆಯ ಮರ ಕಾಣಿಸುತ್ತೆ. ಆ ಬಿಲ್ವ ಪತ್ರೆಯ ಮರವನ್ನು ನೋಡಿ ಅವನು ಆ ಚಂದ್ರನ ಬೆಳಕಿನ ವಾತಾವರಣದಲ್ಲಿ ಭಯದಿಂದಲೇ ರಾತ್ರಿಯನ್ನು ಕಳೀತಾನೆ. ಆ ಸಂದರ್ಭದಲ್ಲಿ ಅವನಿಗೊಂದು ಭಯ ಉಂಟಾಗುತ್ತೆ. ಏನಂದರೆ, ಕಾಡು ಮೃಗಗಳು ರಾತ್ರಿ ಬಂದು ನನ್ನ ಕುರಿಗಳನ್ನು ಮೇಕೆಗಳನ್ನು ತಿಂದುಬಿಟ್ರೆ ಏನು ಮಾಡಲಿ ಅಂತಕ್ಕಂಥ ಭಯದಿಂದ ಅವನು ಯೋಚನೆ ಮಾಡ್ತಾ ಇರ್ತಾನೆ. ನಿದ್ದೆ ಖಂಡಿತ ಬರೋದೇ ಇಲ್ಲ. ನಾನು ನಿದ್ದೆ ಮಾಡಿದರೆ ನನ್ನ ಎಲ್ಲ ಆಡುಗಳನ್ನು ಕಾಡು ಮೃಗಗಳು ತಿನ್ಬೋದು ಅಂತ ಹೇಳಿ ಆ ಬಿಲ್ವ ಪತ್ರೆಯ ಮರದ ಬಿಲ್ವ ಎಲೆಗಳನ್ನು ಕಿತ್ತು ಆ ಶಿವಲಿಂಗದ ಮೇಲೆ ಹಾಕಿ ಶಿವನನ್ನು ಧ್ಯಾನ ಮಾಡ್ತಾ ಕುಳಿತುಕೊಳ್ತಾನೆ. ಇಡೀ ರಾತ್ರಿ ಜಾಗರಣೆಯ ಮೂಲಕ ಅವನು ಆ ಒಂದು ಸ್ಥಳದಲ್ಲೇ ಕಾಲ ಕಳೀತಾನೆ. ಅವನು ಬೆಳಗ್ಗೆ ಆಗುವ ವೇಳೆವರೆಗೂ ಕೂಡ ಅದೇ ರೀತಿಯಾಗಿ ಕೂತಿರ್ತಾನೆ. ನಂತರ ಬೆಳಕಾಗುತ್ತೆ. ಬೆಳಕಾದ ಸಂದರ್ಭದಲ್ಲಿ ಅವನ ಕಣ್ಣು ಮುಂದೆ ಬಂದಂತ ಶಿವನು ಪ್ರತ್ಯಕ್ಷನಾಗಿದ್ದು ದಿವ್ಯ ಸ್ವರೂಪದಲ್ಲ ಬೆಳಕಿನ ರೂಪದಲ್ಲಿ ಪ್ರಕಾಶಿಸುತ್ತಾ ಅವನನ್ನು ಕುರಿತು ಈ ರೀತಿ ಹೇಳ್ತಾನೆ. ಏನಂದ್ರೆ, ನೀನು ಗೊತ್ತೋ ಗೊತ್ತಿಲ್ಲದೇನೋ ನೀನು ಜಾಗರಣೆಯನ್ನು ಮಾಡಿದೀಯಾ, ನನ್ನ ಆರಾಧನೆಯನ್ನು ಕೂಡ ನೀನು ಮಾಡಿದೀಯಾ. ಹಾಗಾಗಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿ ಇಲ್ಲಿ ಪ್ರತ್ಯಕ್ಷನಾಗಿದ್ದೇನೆ. ನಿನಗೆ ಐಶ್ವರ್ಯ, ಆರೋಗ್ಯ ಎಲ್ಲವೂ ಕರುಣೆ ಆಗಲಿ ಅಂತ ಹೇಳಿ ಶಿವನು ಅವನಿಗೆ ಹೇಳ್ತಾನೆ. ಅವನು ಅಮಾಯಕನಾಗಿದ್ದ ಮತ್ತು ಭಕ್ತಿಯನ್ನ ಶಿವ ಮೆಚ್ಚಿದ್ದ. ತಿಳಿದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನು ಶಿವನ ಆರಾಧನೆಯನ್ನು ಮಾಡಿದ, ಜಾಗರಣೆಯನ್ನು ಕೂಡ ಮಾಡಿದ. ಅವನ ಭಕ್ತಿಗೆ ಶಿವ ಮೆಚ್ಚಿ ಅವನಿಗೆ ವರವನ್ನು ಕೊಡ್ತಾನೆ. ಇದಿಷ್ಟು ಶುದ್ಧ ಭಕ್ತಿಯ ಮನಸ್ಸೇ ಮುಖ್ಯ. ಭಗವಂತನ ಕೃಪೆ ಅಚಾನಕ್ಕಾಗಿ ಆದರೂ ಕೂಡ ಅದು ದೊರೆತೇ ದೊರೆಯುತ್ತೆ. ಆದರೆ ಸತ್ಯ ಮತ್ತು ಶ್ರದ್ಧೆಯಿಂದ ಹೋದಾಗ ನಮ್ಮ ಜೀವನ ಉಜ್ವಲವಾಗುತ್ತೆ ಅಂತಕ್ಕಂಥ ಒಂದು ಪಾಠದ ಮೂಲಕ ನಾವು ಈ ಒಂದು ಕಥೆಯನ್ನು ತಿಳ್ಕೋಬಹುದು. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಮಹಾಶಿವನು ಎಲ್ಲವನ್ನು ಒಳಿತನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.